ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯಾ. ಬೀದರ್ ತಾಲೂಕಿನ ಜನವಾಡ ನಾಡ ತಹಶೀಲ್ದಾರರಾದ ಅಶೋಕ್ ರಾಜಗಿರಿ ಅವರನ್ನ ಬೀದರ್ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಲು ಆಮರಣ ಉಪವಾಸ ಸತ್ಯಾಗ್ರಹದ ಮೂಲಕ ಒತ್ತಾಯಿಸಿ ಮನವಿಯನ್ನು ಸಲ್ಲಿಸಲಾಗಿದೆ. ಇನ್ನು ಈ ಮೇಲ್ಗಂಡಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಹಾಗೂ ಕರ್ನಾಟಕ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಗ್ರಹ ಸಮಿತಿ ವತಿಯಿಂದ ತಮ್ಮ ಗಮನಕ್ಕೆ ತರಬಯಸುವುದೇನಪ್ಪಾ ಅಂತಂದ್ರೆ, ಬೀದರ್ ತಾಲೂಕಿನ ನಾಡ ತಹಶೀಲ್ದಾರರಾದ ಅಶೋಕ್ ರಾಜಗಿರಿ ಅವರು ಅವರ ಕಚೇರಿಗೆ ಸಾರ್ವಜನಿಕರು ಆದಾಯ, ವಿಧವಾ ವೇತನ, ಇಂದಿರಾ ಗಾಂಧಿ ಸಂಧ್ಯಾ ಸುರಕ್ಷತೆ, ಅಂಗವಿಕಲರ ವೇತನ, ವ್ಯವಸಾಯ, ಕುಟುಂಬದ ಸದಸ್ಯರ ದೃಢೀಕರಣ ಮತ್ತು ವಂಶಾವಳಿ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಲು ಅರ್ಜಿಯನ್ನು ಸಲ್ಲಿಸಿದ್ರೆ, ಇನ್ನು ಕೆಲವರಿಗೆ ಇಲ್ಲ ಸಲ್ಲದ ಅಂದರೆ ಅವರ ಹತ್ತಿರ BPL ಪಡಿತರ ಚೀಟಿ ಇದ್ದರೆ APL ಪಡಿತರ ಚೀಟಿ ಇದೆ ಎಂದು ಹೇಳಿ ಮತ್ತು ಇನ್ನು ಬೇರೆಯವರಿಗೆ ಇಲ್ಲ ಸಲ್ಲದ ಕಾರಣಗಳನ್ನು ಹೇಳಿ ಅರ್ಜಿಯನ್ನು ತಿರಸ್ಕರಿಸುತ್ತಾರೆ. ಆದರೆ ಮಧ್ಯವರ್ತಿ ವ್ಯಕ್ತಿಗಳಿಂದ ಹಣವನ್ನು ಪಡೆದುಕೊಂಡು ಭೋಜರಾಜ ತಂದೆ ವಸುಂಧರಾ ವಿಲಾಸ್ಪುರ್ ಅವರ ಹೆಸರಿನ ಮೇಲೆ ಜಮೀನು ಇಲ್ಲದಿದ್ರೂ ಸಹ ಅವರ ಹೆಸರಿನ ಮೇಲೆ ಬೋನಾಫೈಡ್ ದೃಢೀಕರಣ ಪ್ರಮಾಣ ಪತ್ರವನ್ನು ನೀಡಿರ್ತಾರೆ. ಇದನ್ನ ನೋಡಿದ್ರೆ ಇವರು ಮಧ್ಯಂತರ ವ್ಯಕ್ತಿಗಳಿಂದ ಹಣ ಪಡೆದುಕೊಂಡು ಪ್ರಮಾಣ ಪತ್ರವನ್ನ ನೀಡ್ತಿದ್ದಾರೆ. ಇನ್ನು ಈ ವಿಷಯದ ಬಗ್ಗೆ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುಮಾರು ಸಲ ಮನವಿ ಪತ್ರವನ್ನ ನೀಡಿರ್ತೇವೆ ಮತ್ತು ದಿನಾಂಕ 29/12/2023 ಅರೆಬೆತ್ತಲೆ ಹೋರಾಟದ ಮುಖಾಂತರ ಮನವಿ ಪತ್ರವನ್ನ ನೀಡಿದ್ರೂ ಸಹ ಜನವಾಡ ನಾಡ ತಹಶೀಲ್ದಾರ ಅಶೋಕ್ ರಾಜಗಿರಿ ಅವರಿಗೆ ವರ್ಗಾವಣೆ ಮಾಡಿರುವುದಿಲ್ಲ. ಇನ್ನು ಅವರ ಮೇಲೆ ಯಾವುದೇ ಕಾನೂನಿನ ಕ್ರಮ ಕೈಗೊಂಡಿರುವುದಿಲ್ಲದೆ ನೋಡಿದ್ರೆ ಮೇಲಧಿಕಾರಿಗಳು ಅವರ ಬೆಂಬಲಕ್ಕೆ ನಿಂತಿರ್ತಾರೆ ಎಂದು ಕಂಡುಬರ್ತಿದೆ. ಇನ್ನು ನಮ್ಮ ಬೇಡಿಕೆಗಳು ಏನಿವೆಪ್ಪ ಅಂತಂದ್ರೆ, ಬೀದರ್ ತಾಲೂಕಿನ ಜನವಾಡ ನಾಡ ತಹಶೀಲ್ದಾರರಾದ ಅಶೋಕ್ ರಾಜಗಿರಿ ಅವರನ್ನ ಈ ಕೂಡಲೇ ಬೀದರ್ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ವರ್ಗಾವಣೆಯನ್ನು ಮಾಡಬೇಕು. ಇನ್ನು ಬೀದರ್ ಜಿಲ್ಲಾದ್ಯಂತ ನೇಮಕಗೊಂಡ ಗ್ರಾಮ ಲೆಕ್ಕಾಧಿಕಾರಿಗಳು, ಕಂದಾಯ ನಿರೀಕ್ಷಕರು ಸರ್ಕಾರದ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಬೇಕೆಂದು ಸರ್ಕಾರದ ನಿಯಮ ಇದ್ರೂ ಸಹ ಅಧಿಕಾರಿಗಳು ಬೀದರ್ ನಗರದಲ್ಲಿ ಖಾಸಗಿ ಕಚೇರಿಯನ್ನ ಮಾಡಿಕೊಂಡು ಸಾರ್ವಜನಿಕರಿಗೆ ಅಲ್ಲಿಗೆ ಕರೆಸಿಕೊಂಡು ಕೆಲಸ ಮಾಡಿಕೊಡ್ತಿದ್ದಾರೆ. ಇನ್ನು ತಾವುಗಳು ಸದರಿ ಅಧಿಕಾರಿಗಳ ಮೇಲೆ ಕಾನೂನಿನ ಕ್ರಮವನ್ನು ಜರುಗಿಸಿ ಸರ್ಕಾರದ ಕಚೇರಿಯಲ್ಲಿಯೇ ಕಾರ್ಯನಿರ್ವಹಿಸುವ ಹಾಗೆ ಮಾಡಿಕೊಡ್ಬೇಕು. ಜೊತೆಗೆ ಬೀದರ್ ಜಿಲ್ಲೆಯ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಬೀದರ್ನಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ರಾಜ್ಕುಮಾರ್ ಇವರನ್ನ ಅಮಾನತು ಮಾಡಬೇಕು. ಇನ್ನು ಬೀದರ್ ತಾಲೂಕಿನ ಅಲಿಯಂಬರ್ ಗ್ರಾಮದಲ್ಲಿ ಸುಮಾರು 10,000 ಜನಸಂಖ್ಯೆ ಇದ್ರೂ ಕೂಡ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲದೆ ಕಾರಣ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಜೂರು ಮಾಡಿಕೊಡ್ಬೇಕು. ಇನ್ನು ಬೀದರ್ ಜಿಲ್ಲೆಯಲ್ಲಿ ಬಸ್ಸುಗಳ ಸಂಖ್ಯೆ ಕಡಿಮೆ ಇರುವ ಕಾರಣ ಗ್ರಾಮೀಣ ಜನರಿಗೆ, ವಿದ್ಯಾರ್ಥಿಗಳಿಗೆ ಓಡಾಡಲು ಬಹಳ ತೊಂದರೆ ಆಗ್ತಿದೆ ಅಂತ ಕೂಡ ನಮ್ಮ ಗಮನಕ್ಕೆ ತಂದಿರುವ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳನ್ನು ಮಂಜೂರು ಮಾಡಿಕೊಡ್ಬೇಕು. ಇನ್ನು ಆದ್ದರಿಂದ ತಾವುಗಳು ಸದರಿ ಎಲ್ಲ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿ ಜನವಾಡ ನಾಡ ತಹಶೀಲ್ದಾರರಾದ ಅಶೋಕ್ ರಾಜಗಿರಿ ಅವರನ್ನ ಈ ಕೂಡಲೇ ಬೀದರ್ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿಕೊಡ್ಬೇಕು ಮತ್ತು ಸದರಿ ನಮ್ಮ ವಿವಿಧ ಬೇಡಿಕೆಗಳನ್ನು ಆದಷ್ಟು ಬೇಗನೆ ಪರಿಹರಿಸಿಕೊಡಬೇಕು ಅಂತ ಈ ಮೂಲಕ ಒತ್ತಾಯಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಂಗಮೇಶ್ ಭಾವೇದೊಡ್ಡಿ ಜಿಲ್ಲಾಧ್ಯಕ್ಷರು, ಕಮಹಮಬ್ರ ನಿಗ್ರಹ ಸಮಿತಿ ಬೀದರ್, ರಮೇಶ್ ಪಾಸ್ವಾನ್ ರಾಜ್ಯಾಧ್ಯಕ್ಷರು, ಕಾರ್ಮಿಕರ ಮಹಾಸಂಘ ಬೀದರ್, ಸಾಯಿ ಶಿಂದೆ ಜಿಲ್ಲಾಧ್ಯಕ್ಷರು, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಬೀದರ್, ಮಹೇಂದ್ರ ಕುಮಾರ್ ಹೊಸ್ಮನಿ ಉಪಾಧ್ಯಕ್ಷರು, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಬೀದರ್, ಶೇರಲ್ಲಿ ಹಿರಿಯ ಮುಖಂಡರು, ಗುರು ನೆಮ್ತಾಬಾದೆ ತಾಲೂಕಾ ಅಧ್ಯಕ್ಷರು, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಬೀದರ್, ವಿನೋದ್ ಶಿಂದೆ ಯುವ ಮುಖಂಡರು, ವಿಶಾಲ್ ದೊಡ್ಡಿ ಜಿಲ್ಲಾಧ್ಯಕ್ಷರು ಯುವ ಘಟಕ ಬೀದರ್, ಆಕಾಶ್ ಶ್ರೀಮುಖ್ ವಿದ್ಯಾರ್ಥಿ ಘಟಕ ಜಿಲ್ಲಾಧ್ಯಕ್ಷರು, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಬೀದರ್, ವೆಂಕಟ್ ದಡ್ಡಿಯಲ್ ಕೂಲಿ ಕಾರ್ಮಿಕ ಘಟಕ ಅಧ್ಯಕ್ಷರು, ಕೆಮಹಮಬ್ರ ನಿಗ್ರಹ ಸಮಿತಿ ಬೀದರ್, ಜೇಮ್ಸ್ ಮಮದಾಪುರ್ ಉಪಾಧ್ಯಕ್ಷರು, ಕಮಹಮಬ್ರ ನಿಗ್ರಹ ಸಮಿತಿ ಬೀದರ್, ಮಂಗಲ ಮರ್ಕಲೆ ರಾಜ್ಯಾಧ್ಯಕ್ಷರು, ಅಂಗವಿಕಲರ ಕಮಹಮಬ್ರ ನಿಗ್ರಹ ಸಮಿತಿ ಬೀದರ್, ಅನಿಲ್ ಕುಮಾರ್ ಮಡ್ಡೆ ಯುವ ಮುಖಂಡರು ಬೀದರ್, ವಿನೋದ್ ದೊಡ್ಮನಿ ಜಿಲ್ಲಾ ಕಾರ್ಯದರ್ಶಿಗಳು ಬೀದರ್, ಬೀರ್ಗೊಂಡ ಗುಡಂಪಳ್ಳಿ ಅಲಿಯಂಬರ್ ಗ್ರಾಮಸ್ಥರು, ರಾಜ್ಕುಮಾರ್ ಗುಮ್ಮೆ ಚನ್ವಾಡ ಹುಬ್ಳಿ ಅಧ್ಯಕ್ಷರು, ಯುವ ಮುಖಂಡರು ಬೀದರ್, ಸಂಜಯಕುಮಾರ್ ಬೇಂದ್ರೆ ಯುವ ಮುಖಂಡರು ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬೇಕೇ ಬೇಕು ಬೇಕೇ ಬೇಕು ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಹೋರಾಟಕ್ಕೆ ಜಯವಾಗಲಿ. ಕರ್ನಾಟಕ ಮಾನವ ಹಕ್ಕುಗಳ ಸಂಘಟನೆಗೆ ಜಯವಾಗಲಿ. आवाज दो, हम एक हैं, आवाज दो, हम एक हैं, आवाज दो, हम एक हैं. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಭ್ರಷ್ಟ ಆಡಳಿತಕ್ಕೆ, ಧಿಕ್ಕಾರ, ಭ್ರಷ್ಟ ಆಡಳಿತಕ್ಕೆ ಧಿಕ್ಕಾರ, ಅಶೋಕ್ ರಾಜಗಿರಿ ಅವರಿಗೆ, ಧಿಕ್ಕಾರ, ಧಿಕ್ಕಾರ, ನಾಡಪ್ರಸಿದ್ಧ ಅಶೋಕ್ ರಾಜಗಿರಿ ಅವರಿಗೆ, ಧಿಕ್ಕಾರ, ಧಿಕ್ಕಾರ, ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಆವಾಜ್ ದೋ, हम एक हैं, ಆವಾಜ್ ದೋ, हम एक हैं. ಹೋರಾಟ ನ್ಯಾಯಕ್ಕಾಗಿ
ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ. ಜನವಡನಾಡ್ ತಹಸೀಲ್ದಾರ್ ವರ್ಗಾವಣೆ ಆಗಲೇಬೇಕು, 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 ಜನವಡನಾಡ್ ತಹಸೀಲ್ದಾರ್ ವರ್ಗಾವಣೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಗೆಲ್ಲುವರೆಗೆ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಜಿಲ್ಲಾ ಉಸ್ತುವಾರಿಗಳು ಬರಲೇಬೇಕು, 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 ಬರಲೇಬೇಕು. ಭ್ರಷ್ಟ ನಾಡ ತಹಸೀಲ್ದಾರ್ ಕುಮ್ಮಕ್ಕು ನೀಡ್ತಾ ಇರ್ತಕ್ಕಂಥ ಜಿಲ್ಲಾ ಆಡಳಿತಕ್ಕೆ ಹೇಳಿದಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಗೊತ್ತಾ, ಅಮರಣ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೆವು. ಕಾರಣ ಬೀದರ್ ತಾಲೂಕಿನ ಜನೋಡ ನಾಡ್ ತಹಸೀಲ್ದಾರರಾದ ಅಶೋಕ್ ರಾಜಗಿರರವರನ್ನು ಬೀದರ್ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿರಿ ಅಂತೇಳಿ ಇವತ್ತೇನು ಉಪವಾಸ ಸತ್ಯಾಗ್ರಹ ಕುಂತಿದ್ದೆವು. ಹಾಗೂ ವಿವಿಧ ಬೇಡಿಕೆಗಳು ಇವ. ಇದರ ಮೊದಲ ಹೋರಾಟದ ಮುಖಾಂತರ ಜಿಲ್ಲಾಡಳಿತಕ್ಕೂ ಗಮನಕ್ಕೆ ತಂದ್ರೂ ಕೂಡ ಆ ಜಿಲ್ಲಾಡಳಿತನೇ ಇಂಥ ಭ್ರಷ್ಟಾಧಿಕಾರಿಗೆ ಕುಂಭ ಕೊಡ್ಲತ್ತಾರ. ಇನ್ನೂವರೆಗೆ ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೊಂಡಿಲ್ಲ, ಯಾವುದೇ ಕ್ರಮ ಜರುಗಿಸಿಲ್ಲ. ಇದಕ್ಕೆ ನಾವು ಖಂಡಿಸ್ತೀವಿ. ಮತ್ತು ಇದು ಹೋರಾಟ ಇಲ್ಲಿಗೆ ನಿಂದ್ರಲ್ಲ, ಬೀದರ್ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ವರ್ಗಾವಣೆ ಆಗೋವರೆಗೂ ಉಪವಾಸ ಸತ್ಯಾಗ್ರಹ ಕೂಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸ್ತೀವಿ. ಸಾಯಿ ಶಿಂದೆ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ. ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಹಾಗೂ ಕರ್ನಾಟಕ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಗ್ರಹ ಸಮಿತಿಯಿಂದ ಇವತ್ತು ನಾವೇನು ಉಪವಾಸ ಸತ್ಯಾಗ್ರಹ ಇಟ್ಕೊಂಡಿದ್ದೆವು. ಇದು ಈ ನಾಡ ತಹಸೀಲ್ದಾರ್ ಅವರಿಗೆ, ಅಶೋಕ್ ರಾಜಗಿರ ಸರ್ ಅವರಿಗೆ ಇವತ್ತೇನಿದೆ ಅಂದ್ರೆ ಇಂಥವೆಲ್ಲ ನಾವು ಡಾಕ್ಯುಮೆಂಟ್ಸ್ಗೆ ಸಾಕು ಬಂದಿಟ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ದೀವಿ. ಎಷ್ಟೋ ಸಲ ನಾವು ಡಾಕ್ಯುಮೆಂಟ್ಸ್ ಮುಖಾಂತರ ಕೊಟ್ಟಿದ್ದೆವು. ಅವ್ರ ಗಮನಕ್ಕೆ ತಂದರೂ ಅವ್ರ ಗಮನ ಹರಿಸ್ತಾ ಇಲ್ಲ. ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಇವತ್ತು ಒಂದು ಜಿಲ್ಲಾಡಳಿತನೇ ಸಪೋರ್ಟ್ ಮಾಡ್ತಾ ಇದೆ ಅಂತ ನಮಗೂ ಒಂದು ಅನಿಸ್ತಾ ಇದೆ. ಅದ್ರ ಬಗ್ಗೆ ನಮ್ಗೆ ಸಪೋರ್ಟ್ ಇದೆ. ಅಂಥವ್ರಿಗೆ ಸಪೋರ್ಟ್ ಮಾಡಬಾರ್ದು, ಕೂಡಲೇ ವರ್ಗಾವಣೆ ಮಾಡಬೇಕು. ಮತ್ತು ಇವರೇನು ಮಂದಿನ ನಾವು ಕುಂತು ಉಪವಾಸ ಸತ್ಯಾಗ್ರಹ ಒಂದೇ ದಿನ ಗೆದ್ದು ಹೇಳ್ತಾರೆ ಅಂತ ಅವ್ರ ಗಮನಕ್ಕೆ ಇಟ್ಟಿರಬೇಕು. ನಾವು ಕಾಲಿಟ್ಟಿದ್ದೀವಿ, ಇದು ಎಲ್ಲಿವರೆಗೆ ವರ್ಗಾವಣೆ ಆಗಲ್ಲ ಅಲ್ಲಿವರೆಗೆ ನಾವು ಹಿಡಿದೇಳಲ್ಲ ಅಂತೇಳಿ ನಮ್ಮದೊಂದು ಅನಿಸಿಕೆ ಇದೆ. ನಾನು ಮಂಗಲ ಮಾಡ್ತೇನೆ. ಉಪವಾಸ ಸತ್ಯಾಗ್ರಹ ಏನು ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಮತ್ತು ಕರ್ನಾಟಕ ಮಾನವ ಹಕ್ಕು ಭ್ರಷ್ಟಾಚಾರ ನಿಗ್ರಹ ಸಮಿತಿ ವತಿಯಿಂದ ಯಾಕೆ ಹಮ್ಮಿಕೊಂಡಿದ್ದೇವೆ ಅಂದ್ರೆ, ಉಗ್ರವಾದ ಹೋರಾಟಗಳು ಮಾಡಿ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದು ಒಬ್ಬ ಅಧಿಕಾರಿ ಭ್ರಷ್ಟ ಮಾಡ್ಯಾರ ಸರ್, ಇವ್ರ ಮೇಲೆ ಕಾನೂನು ಕ್ರಮ ತಗೋರಿ ಅಂತೇಳಿ 100-200 ಜನಗಳು ಸೇರಿ ಒಂದು ದೊಡ್ಡ ಹೋರಾಟ ಮಾಡಿದ್ದೀವಿ. ಆದರೆ ನಮ್ಮ ಮಾನ್ಯ ಬೀದರ್ ಜಿಲ್ಲಾಧಿಕಾರಿಗಳು ಎಸಿಯವ್ರಿ ತನಿಖೆಗೆ ಹಾಕಿ ಇಮಿಡಿಯೇಟ್ಲಿ ಅವ್ರ ಮೇಲೆ ಆ್ಯಕ್ಷನ್ ತಗೋತೇವೆ ಅಂತ ಹೇಳಿದ್ರು. ಎಲ್ಲ ಜನ ಬಂದಿದ್ದಾರೆ. ತನಿಖೆ ಏನಂತ ಮಾಡ್ಯಾರ ಅಂತ ರಿಪ್ಲೈ ಇಲ್ಲ. ಅವ್ರು ಏನಂತ ತನಿಖೆ ಮಾಡ್ಯಾರೋ ಏನಂತಿಲ್ಲೋ ನನಗಂತೂ ಗೊತ್ತಾಗ್ತಾ ಇಲ್ಲ ಸರ್. ಈ ತನಿಖೆ ಆಧಾರ ಅವರು ತನಿಖೆ ಯಾವ ರೀತಿ ಮಾಡ್ಯಾರ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಇವತ್ತು ನಾವು ಈ ದಾಖಲಾತಿಗಳು ಯಾಕೆ ಇಟ್ಕೊಂಡು ಹೋರಾಟ ಮಾಡ್ತಿದ್ದೇವೆ ಅಂದ್ರೆ, ಈ ಮನುಷ್ಯ ಯಾರು ಅಂದ್ರೆ ಅಲಿಯಂಬರ್ ಗ್ರಾಮದವರ ಇವರು ವೈಜನಾಥ್ ತಂದೆ ಭೀಮಣ್ಣ ಅಂತ ಹೇಳಿ ಇವ್ರದ್ದು APL ಪಡಿತರ ಚೀಟಿ ಇದೆ ಅಂತೇಳಿ ರಿಜೆಕ್ಟ್ ಮಾಡ್ಯಾರ ಸರ್. ಇವ್ರದ್ದು BPL ಪಡಿತರ ಚೀಟಿ ಇರ್ತದೆ. ಇವ್ರದ್ದು ಇಲ್ಲಿ BPL ಪಡಿತರ ಚೀಟಿ ಇರ್ತದೆ. ಈಗ ಇಲ್ಲಿ ಬೋನಫಿಡ್ ಪ್ರಮಾಣ ಪತ್ರ ಇದು ಭೋಜರಾಜು ವಾಸುದೇವ್ ಅಂತ ಹೇಳಿ ಕೊಟ್ಟಾರ. ಈ ಸರ್ವೆ ನಂಬರ್ ಹೊಡೆದ್ರೆ ಈ ಮನುಷ್ಯನ ಹೊಲ ಇರಲ್ಲ. ಯಾರ್ದು? ಈ ಮನುಷ್ಯರ್ದು ವೀರಶೆಟ್ಟಿ ತಂದೆ ಮಾಣಿಕ್ ಅಂತೇಳಿ ಇರ್ತದೆ ವಿಳಸ್ಪುರ ಸರ್ವೆ ನಂಬರ್ದಾಗ. ಈ ಭ್ರಷ್ಟ ಅಧಿಕಾರಿಗೆ ಒಂದು ಸಲ ಹಿಂಬರ ಕೊಡ್ತಾರೆ, ದುಡ್ಡು ಕೊಟ್ಟರೆ ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡ್ಯಾರ ಸರ್ ಅಂತ ಹೇಳಿ ದಾಖಲಾತಿಗಳು ಒಂದೇಗಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನದಪ್ಪ ಅಂದ್ರೆ ಮನವಿ ಪತ್ರ ಕೊಟ್ಟಿದ್ದೆವು. ಮನವಿ ಪತ್ರ ಕೊಟ್ಟರೆ ಭ್ರಷ್ಟ ಅಧಿಕಾರಿಗೆ ಮೇಲೆ ಕ್ರಮ ತಗೊಂಬಂದು ಬಿಟ್ಟು ಮಾನ್ಯ ತಹಸೀಲ್ದಾರ್ ಅವರಿಗೆ ಸರ್ ಮತ್ತು ತನಿಖೆಗೆ ಹಾಕಿದ್ರಲ್ಲ ಜಿಲ್ಲಾಧಿಕಾರಿಗಳು, ನೀವು ಏನು ಮಾಡಿದಿರಿ, ವರ್ಗಾವಣೆ ಮಾಡಿದಿರಲ್ಲ ಅಂದ್ರೆ ಯಾಕೆ ಮಾಡಬೇಕು ಅಂತ ಕೇಳ್ತಾರೆ. ಅಂದ್ರೆ ಪೂರ ಸರ್ವಾಧಿಕಾರಿ ನಮ್ಮದು ತಾಲೂಕು ತಹಸೀಲ್ದಾರ್ ಅವ್ರದ್ದು, ಈ ಸಹಾಯಕ ಆಯುಕ್ತರದು ಪೂರ ಇವರು ಸರ್ವಾಧಿಕಾರಿಗಳು ಭ್ರಷ್ಟರು. ನೀವು ರಕ್ಷಣೆ ಯಾಕೊಳ್ಳತ್ತೀರಿ ಅಂತೇಳಿ ಕೇಳಿದ್ರೆ ಹೋರಾಟಗಾರಿಗಂತಾರೆ ನೀವು ವೈಯಕ್ತಿಕ ವಿಷಯಗಳಂತ. ಇಷ್ಟು ಮಂದಿ ಎಲ್ಲ ವಿಧವಗಳು ಇವರೆಲ್ಲ ನಮ್ಮ ಮನೆಗೆ ಹುಟ್ಟ್ಯಾರ. ಎಲ್ಲರೂ ತಿರಸ್ಕಾರ ಮಾಡ್ತಾರ. ಯಾಕ? ಸಮಾಜ ಕಡಿಂದು ಯಾವ ಮನುಷ್ಯ ಕೆಲಸ ಮಾಡ್ತಾನ ಆ ಮನುಷ್ಯನ ಧನಿಗೆ ಹೊಂದುವಂಥ ಕೆಲಸ ಮಾಡ್ತಾರ. ಇಲ್ಲಿ ಬೀದರ್ ಜಿಲ್ಲೆದಾಗ ನಮ್ಮ ಉಸಿರು ರಸ್ತಕ್ಕ ನಾವು ಅನ್ಯಾಯ ನಡುಗುಡಲಿ ಅವು ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ. ಈ ಹೋರಾಟ ನಾವು ಯಾಕೆ ಮಾಡ್ತಿದ್ದೇವೆ ಗೊತ್ತು ಉಪಸ್ ಅಂದ್ರೆ,
ಇದ್ರ ಮೇಲೆ ಕಾನೂನು ಕ್ರಮ ಆಗಬೇಕು, ಇರಲಿಲ್ಲ ನಮ್ಮ ಪ್ರಾಣದಾದ್ರೂ ಹೋಗಬೇಕು. ಈ ಭ್ರಷ್ಟ ಅಧಿಕಾರಿಗೆ ಕೂಡಲೇ ಅಮಾನತಾದ್ರೂ ಮಾಡಬೇಕು, ಒಂದು ಈ ಜಿಲ್ಲೆಯಿಂದ ವರ್ಗಾವಣೆ ಆದ್ರೂ ಮಾಡಬೇಕು. ನಮ್ಮ ಹೋರಾಟಕ್ಕೆ ಜಯ ಸಿಗೋಸ್ತಕ ಈ ಪ್ರತಿಭಟನೆ ಮತ್ತು ಈ ಉಪಸರಣಿ ನಮ್ಮ ನಿಂದಿರಲ್ಲ ಅಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಉಪಸರಣಿಗಳ ಮುಖಾಂತರ ಕಣ್ ತೆರ್ಲಕ್ಕೆ ಅವ್ರು ಕಣ್ಣಿ ತರ್ಲಕ್ಕೆ ಇಷ್ಟಪಡ್ತೀವಿ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ನಮ್ಮ ಮನೆ ಪತ್ರ ತಗೊಂಬಸ್ತಕ ಹೋರಾಟ ನಿಂದಿಸಲೇವು ಅಂತ ಹೇಳಂತೇವೆ. ಇಷ್ಟು ದಿನ ಅಧಿಕಾರಿಗಳಿಗೆ ಕೊಟ್ಟಿದ್ದೆವು, ಅಧಿಕಾರಿಗಳ ಮೇಲೆ ಯಾವುದೇ ಥರ ನಮಗೆ ವಿಶ್ವಾಸ ಇಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಡೈರೆಕ್ಟ್ ನೇರವಾಗಿ ಬಂದು ಮನವಿ ಪತ್ರ ಒಯ್ದು AC ಅವ್ರಿಗೆ ತನಿಖೆಗೆ ಹಾಕಿ ಆ ಭ್ರಷ್ಟಾಧಿಕಾರಿ ಮೇಲೆ ಕ್ರಮ ತಗೋತಂದ್ರು. ಸರ್ ಏನಂತ ನೀವು ತನಿಖೆ ಮಾಡಿರಿ ಅಂತ ಜಿಲ್ಲಾಧಿಕಾರಿ ಏನಂತ ತನಿಖೆ ಮಾಡಿರಿ ಅಂತ ಮಾನ್ಯ ತಹಸೀಲ್ದಾರಿಗೆ ಆಯುಕ್ತರಿಗೆ ಕೇಳಿದ್ರೆ ಯಾಕೆ ಅವ್ರಿಗೆ ವರ್ಗಾವಣೆ ಮಾಡಬೇಕು ಅಂತ ಕೇಳ್ತಾರೆ ಅವ್ರು. ಅಂದ್ರೆ ಪೂರ ಸಂಪೂರ್ಣ ಸರ್ವಾಧಿಕಾರಿ ಇವ್ರ ಕೈಲಿ ಏನಾಯ್ತದ, ಇವರು ಹೋರಾಟ ಮಾಡಿರ್ಬೇಕು ಹೋಗಿರ್ಬೇಕು. ಬಾಬಾ ಸಾಹೇಬರು ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳಿ ಅದು ಇವ್ರು ಹೋರಾಟಕ್ಕೆ ಬೆಲೆ ಕೊಡತ್ತಿಲ್ಲ. ಇದು ಸಂವಿಧಾನಕ್ಕೆ ಕೆಲಸಗಳು ಮಾಡ್ತಾರೆ ಅಂತೇಳಿ ನಮ್ಮ ಮನಸ್ಸಿಗೆ ಬಂದದ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಇವತ್ತು ನಾವು ಈ ಉಪಸರಣಿ ಕೂತಿದ್ದೇವೆ ಅಂತೇಳಿ ಈ ಮಾಧ್ಯಮದ ಮುಖಾಂತರ ಈ ಹೋರಾಟ ಮುಖಾಂತರ ಮೇಲಧಿಕಾರಿಗಳು ಗಮನ ತರಲಿಕ್ಕೆ ಬಯಸ್ತೀವಿ. ಸಂಗಮೇಶ್ ಬಾಯ್ದೊಡ್ಡಿ, ಕರ್ನಾಟಕ ಮಾನವ ಹಕ್ಕು ಭ್ರಷ್ಟಾಚಾರ ನಿಗ್ರಹ ಸಮಿತಿ ಜಿಲ್ಲಾಧ್ಯಕ್ಷ. ಕೊಟ್ಟಿಂది ಆ ತಹಸೀಲ್ದಾರ್ ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಹೋರಾಟಕ್ಕೆ ಜಯವಾಗಲಿ. ಕರ್ನಾಟಕ ಮಾನವ ಹಕ್ಕುಗಳ ಸಂಘಟನೆಗೆ ಜಯವಾಗಲಿ. आवाज दो, हम एक हैं, आवाज दो, हम एक हैं, आवाज दो, हम एक हैं. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಭ್ರಷ್ಟ ಆಡಳಿತಕ್ಕೆ, ಧಿಕ್ಕಾರ, ಭ್ರಷ್ಟ ಆಡಳಿತಕ್ಕೆ ಧಿಕ್ಕಾರ, ಅಶೋಕ್ ರಾಜಗಿರ ಅವರಿಗೆ, ಧಿಕ್ಕಾರ, ಧಿಕ್ಕಾರ, ತಹಸೀಲ್ದಾರ್ ಅಶೋಕ್ ರಾಜಗಿರ ಅವರಿಗೆ, ಧಿಕ್ಕಾರ, ಧಿಕ್ಕಾರ, ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಆವಾಜ್ ದೋ, हम एक हैं, ಆವಾಜ್ ದೋ. हम एक हैं. ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ. ಜನವಡನಾಡ್ ತಹಸೀಲ್ದಾರ್ ವರ್ಗಾವಣೆ ಆಗಲೇಬೇಕು, 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 ಜನವಡನಾಡ್ ತಹಸೀಲ್ದಾರ್ ವರ್ಗಾವಣೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು, ಜಿಲ್ಲಾ ಉಸ್ತುವಾರಿಗಳು ಬರಲೇಬೇಕು, ಬರಲೇಬೇಕು. ಬರಲೇಬೇಕು, ಬರಲೇಬೇಕು. ಭ್ರಷ್ಟ ನಾಡ ತಹಸೀಲ್ದಾರ್ ಕುಮ್ಮಕ್ಕು ನೀಡ್ತಾ ಇರ್ತಕ್ಕಂಥ ಜಿಲ್ಲಾ ಆಡಳಿತಕ್ಕೆ ಹೇಳಿ ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಬೇಕು ಆಗಲೇಬೇಕು. ಅಶೋಕ್ ರಾಜಗಿರ ವರ್ಗಾವಣೆ ಆಗಲೇಬೇಕು, ಅಶೋಕ್ ರಾಜಗಿರ ವರ್ಗಾವಣೆ ಆಗಲೇಬೇಕು. ಆಗಲೇಬೇಕು, ಆಗಲೇಬೇಕು, ಅಶೋಕ್ ರಾಜಗಿರ ವರ್ಗಾವಣೆ ಆಗಲೇಬೇಕು. ಆಗಲೇಬೇಕು, ಆಗಲೇಬೇಕು. ಆವಾಜ್ ದೋ, हम एक हैं, ಆವಾಜ್ ದೋ. हम एक हैं. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಆವಾಜ್ ದೋ, हम एक हैं, ಆವಾಜ್ ದೋ. हम एक हैं. ಭ್ರಷ್ಟಾಧಿಕಾರಿ ರಕ್ಷಣೆ ನೀಡ್ತಾ ಇರ್ತಕ್ಕಂಥ ಜಿಲ್ಲಾ ಆಡಳಿತಕ್ಕೆ ಹೇಳಿ ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ, ಭ್ರಷ್ಟಾಧಿಕಾರಿಗಳಿಗೆ ರಕ್ಷಣೆ ನೀಡ್ತಾ ಇರ್ತಕ್ಕಂಥ ಜಿಲ್ಲಾ ಆಡಳಿತಕ್ಕೆ ಹೇಳಿ ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ, ಹೋರಾಟಗಾರರನ್ನು ಕಡೆಗಣಿಸ್ತಾ ಇರ್ತಕ್ಕಂಥ ಜಿಲ್ಲಾ ಆಡಳಿತಕ್ಕೆ ಹೇಳಿ ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಸಮಿತಿ ವತಿಯಿಂದ ಏನಿಗೊತ್ತು ನಮ್ಮ ಸ್ನೇಹಿತರಾದಂಥ ಸಾಯಿ ಸಿಂಧಿ ಅವರ ನೇತೃತ್ವದಲ್ಲಿ ಏನು ಉಪಸತ್ಯಾಗ್ರಹ ಅಮರಣ ಉಪಸತ್ಯಾಗ್ರಹ ನಡೀತಾ ಇದೆ. ಅದು ನಾವು ಕೂಡ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಬೀದರ್ ವತಿಯಿಂದ ಬೆಂಬಲವನ್ನು ಸೂಚಿಸ್ತಾ ಇದ್ವಿ. ಇವತ್ತು ಅವ್ರ ಉದ್ದೇಶ ಏನದ ಅಂತಂದ್ರೆ ಸರ್ಕಾರಿ ಯೋಜನೆಗಳು ಸಮರ್ಪಕವಾಗಿ ಸಾರ್ವಜನಿಕರಿಗೆ ಹೋಗ್ತಾ ಇಲ್ಲ. ಭ್ರಷ್ಟರು ಏನು ದಲ್ಲಾಳಿಗಳು ಕೆಲಸ ಮಾಡ್ಕೊಂಡು ಎಲ್ಲ ಇದ್ದರೂ ಕೂಡ ಏನೂ ಇಲ್ಲ ಸರ್ಟಿಫಿಕೇಟ್ ತೊಗೊಂಡು ಏನು ತಹಸೀಲ್ದಾರ್ ಒಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ.
ಅದನ್ನು ವಿರೋಧಿಸಿ ಅನೇಕ ಸರ್ತಿ ಡಾಕ್ಯುಮೆಂಟ್ ಹಚ್ಕೊಂಡು ಡಿ ಸಿ ಅವ್ರಿಗೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಇಲ್ಲಿ ತನಕ ಗಮನ ಹರಿಸಿಲ್ಲ. ಜಿಲ್ಲಾಧಿಕಾರಿ ಎಚ್ಚೆತ್ತು ಕೊಡಬೇಕು. ಭ್ರಷ್ಟಾಧಿಕಾರಿಗಳನ್ನು ಈ ಒಂದು ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕಂತ ಏನು ಉಪವಾಸ ಸತ್ಯಾಗ್ರಹ ಹಾಕೊಂಡಿದ್ದಾರೆ. ಇವತ್ತಿಗೆ 2ನೇ ದಿವಸ ಆಯಿತು. ಆದರೂ ಕೂಡ ಡಿ ಸಿ ಅವ್ರು ಬಂದಿಲ್ಲ ಅಂದ್ರೆ ಇದು ಭಾಳ ಒಂದು ಜಿಲ್ಲೆನಲ್ಲಿ ಕೆಟ್ಟ ಸಂಗತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾಕಂದ್ರೆ ಇವತ್ತು ಹೋರಾಟಗಾರರು ಅವ್ರ ಮನೆ ಬಿಟ್ಟು ಅವ್ರದ್ದು ಕೆಲಸ ಕಾರ್ಯಗಳು ಬಿಟ್ಟು ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗಲಿ, ಸರ್ಕಾರ ಏನು ಅಧಿಕಾರಿಗಳು ನೇಮಕ ಮಾಡ್ತಾರ, ಸಾರ್ವಜನಿಕರು ಮನೆಗೆ ಹೋಗಬೇಕು ಎಲ್ಲ ಯೋಜನೆಗಳು ಸರ್ಕಾರ ಯೋಜನೆಗಳು ಅಂತ ಹೇಳ್ತಾರ. ಇವತ್ತು ಅಂಥ ಯೋಜನೆಗಳು ಭ್ರಷ್ಟರದು ಮತ್ತು ಎಲ್ಲ ಇದ್ದವರಿಗೆ ಹೋಗ್ಲತ್ತವ. ಅದಕ್ಕೆ ವಿರೋಧ ಮಾಡಿ ನಾವು ಮನವಿ ಪತ್ರ ಕೊಟ್ಟಿದ್ದಾರೆ. ಅಂಥ ಒಂದು ಅಧಿಕಾರಿಗೆ, ಭ್ರಷ್ಟ ಅಧಿಕಾರಿಗೆ ಇಲ್ಲಿಂದ ವರ್ಗಾವಣೆ ಮಾಡಬೇಕಂತ ಮನವಿ ಕೊಟ್ಟರು ಕೂಡ ಇಲ್ಲಿವರೆಗೆ ಸ್ಪಂದಿಸದೇ ಇರತಕ್ಕಂಥ ಜಿಲ್ಲಾಧಿಕಾರಿಗೆ ನಾವು ಧಿಕ್ಕಾರ ಹೇಳ್ತೀವಿ, ಇದು ಖಂಡನ ಹೇಳ್ತೀವಿ. ಯಾಕಂದ್ರೆ ಇದೇ ರೀತಿ ಇದು ನಿನ್ನೆ ಕುಂತಿದ್ದಾರೆ, ಇದು 2ನೇ ದಿವಸ ಕಾಲಿಟ್ಟಿದ್ದಾರೆ. ಮತ್ತು ಇನ್ನೊಂದು ವಿಶೇಷವಾಗಿ ಇವತ್ತು ನಮ್ಮ ಸೋದರಿ ಮಂಗಲ ಅವರು ಕೂಡ ಹೇಳಿದ್ರು, ಅಣ್ಣ ನಾವು ಇವತ್ತು 2ನೇ ದಿವಸಕ್ಕೆ ಕಾಲಿಟ್ಟಿವಿ, ನಿನ್ನೆ ನಮಗೆ ಸಾಯಂಕಾಲ ನಮ್ಮ ಅನಾರೋಗ್ಯಕ್ಕೆ ನಾವು ತುತ್ತಾಗ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ನಮ್ಗೆ ಯಾರೂ ಕೂಡ ಡಿ ಸಿ ಕಚೇರಿಯಿಂದಾಗಲಿ ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ದಾಗಲಿ ಯಾರೂ ವೈದ್ಯಾಧಿಕಾರಿಗಳು ಬಂದಿಲ್ಲ, ವೈದ್ಯರು ಬಂದಿಲ್ಲ, ನರ್ಸ್ಗಳು ಕೂಡ ಬಂದಿಲ್ಲ. ಮತ್ತು ಇನ್ನೊಂದು ಇವತ್ತೊಂದು ಹೋರಾಟಗಾರರು ಒಂದು ಉಪವಾಸ ಸತ್ಯಾಗ್ರಹ ಹಾಕೊಂಡ್ಮೇಲೆ ಏನು ಡಿ ಸಿ ಅವರು ಏನು ಕ್ರಮ ತಗೋಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಕ್ರಮ ತಗೋಬೇಕು, ಇಲ್ಲೊಂದು ಲೇಡೀಸ್ ಪೊಲೀಸ್ ಕೂಡ ಇಲ್ಲ, ಇವತ್ತೊಂದು ಲೇಡೀಸ್ ಪೊಲೀಸ್ ಕೂಡ ಇಲ್ಲ. ಅಂಥ ಸನ್ನಿವೇಶಗಳು ಇವತ್ತು ಕ್ರಿಯೇಟ್ ಆಗ್ಯದ. ನಮಗೆ ಇಂಟೆನ್ಷನ್ ಏನದ, ಇವತ್ತು ಪೊಲೀಸರದಾಗಲಿ ಡಿ ಸಿ ಅವ್ರದ್ದಾಗಲಿ ರಾಜಕೀಯದವ್ರದ್ದಾಗಲಿ ಒಂದೇ ಇಂಟೆನ್ಷನ್ ಆಗ್ಯದ, ಹೋರಾಟಗಾರರಿಗೆ ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೋರಾಟಗಳೇ ಮಾಡಬಾರ್ದು. ಈ ಒಂದು ಇಂಟೆನ್ಷನ್ ಇಟ್ಕೊಂಡು ಇವತ್ತು ಈ ಒಂದು ಹೋರಾಟಗಾರಿಗೆ ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕೆ ಡಿ ಸಿ ಅವ್ರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದೇ ರೀತಿ 2ನೇ ದಿವಸ 3ನೇ ದಿವಸ ಆಯಿತು ಅಂದ್ರೆ ನಾವು ಎಲ್ಲ ಕೂಡ ಸಂಘಟನೆಯವರು ಮೀಟಿಂಗ್ ಮಾಡ್ಕೊಂಡು ನಾವು ಕೂಡ ಎಲ್ಲ ಉಪವಾಸ ಸತ್ಯಾಗ್ರಹ ಹಾಕೋತೀವಿ. ಇಲ್ಲಿ ನ್ಯಾಯ ಸಿಗುತ್ತಾನೆ ನಾವು ಕೂಡ ಹೇಳಲೆವು. ಇದು ಅನೇಕ ರೀತಿಯಿಂದ ದೊಡ್ಡ ಹೋರಾಟಗಳಾಗ್ತದೆ. ಇದೇ ರೀತಿ ನೀವು ಪರಿಗಣಿಸ್ತಾ ಇದ್ದಿಲ್ಲ ಅಂದ್ರೆ ನಾವು ಡಿ ಸಿ ಕಚೇರಿ ಮುತ್ತಿಗೆ ಕೂಡ ಹಾಕ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ಧನ್ಯವಾದ.